ಯಾರು ಬಿಜೆಪಿಗೆ ಹೋಗೋದಿಲ್ಲ, ನಾವು ಹೋಗೋದಿಲ್ಲ, ಮಧುರಪ್ಪನೂ ಹೋಗೋದಿಲ್ಲ, ಮಧುರಪ್ಪದ ಯುವಕ ಮಿತ್ರರು ಯಾರೂ ಸಹ ಬಿಜೆಪಿಗೆ ಹೋಗೋದಿಲ್ಲ. ನಾವು ಕಾಂಗ್ರೆಸ್ನಲ್ಲಿ ಭದ್ರಕೋಟೆ ಥರ ನಿಂತಿದ್ದೀವಿ. ಶಾಸಕರಿಗೆ ನಾವು ಬೆಂಬಲವಾಗಿ ಯಾವಾಗಲೂ ಇರ್ತೀವಿ, ಅದೆಲ್ಲ ಮಾಡೇ ಮಾಡ್ತೀವಿ. ಆದರೆ ಶಾಸಕರು ಸಹ ನಮ್ಮನ್ನು ಅದೇ ರೀತಿಯಲ್ಲಿ ಗಮನಿಸ್ಕೊಳ್ತಿದ್ದಾರೆ. ಯಾರಿಗೆ ನಾವು ಹೇಳಿರ್ತೀವೋ ಅವ್ರಿಗೆ ಒಂದು ಒಳ್ಳೆ ಉತ್ತಮ ಸ್ಥಾನಗಳನ್ನು ಕೊಡ್ತಾರೆ ಅಂತೇಳಿ ಒಂದು ಭರವಸೆ ಇದೆ. ಹೌದು, ಕೊಡಲೇಬೇಕಲ್ಲ, ಕೊಡಲೇಬೇಕು ಅವ್ರಿಗೆ ಎ.ಡಿ.ಆರ್ ಅಧ್ಯಕ್ಷ ಸ್ಥಾನನ ಎ.ಡಿ.ಆರ್ ಅಂತಲ್ಲ, ಒಂದು ಒಳ್ಳೆ ಉತ್ತಮ ಸ್ಥಾನನ. ಅದರಲ್ಲಿ ಉತ್ತಮ ಸ್ಥಾನ ಅಂತ ಹೇಳಿದ್ರೆ ಈಗಿರೋದು ಸದ್ಯಕ್ಕೆ ಆನೇಕಲ್ ತಾಲೂಕಲ್ಲಿ ಎ.ಡಿ.ಆರ್, ಅದನ್ನು ಕೊಡ್ತೀನಿ ಅಂತೇಳಿ ನಮ್ಮ ಶಾಸಕರು ಸಹ ಭರವಸೆಯನ್ನು ಕೊಟ್ಟಿದ್ದಾರೆ. ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ನಂಬಿಕೆ ನಮಗಿದೆ, ಕೊಟ್ಟೇ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಮಧುರಪ್ಪಂದು ಶ್ರಮ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಜಾಸ್ತಿ ಇದೆ. ಯಾಕಂದರೆ ಅವ್ರದ್ದೇ ಆದಂಥ ಒಂದು ಯುವ ಮಿತ್ರರದ್ದು ಒಂದು ಸೈನ್ಯ ಇದೆ ಆನೇಕಲ್ ತಾಲೂಕಲ್ಲಿ, ಅದೇನು ಕಮ್ಮಿ ಅಲ್ಲ. ಅದು ಇವತ್ತು ನೀವು ನೋಡಿರ್ಬೋದು, ಆನೇಕಲ್ ತಾಲೂಕಿನ ವ್ಯಾಪ್ತಿನೇ ಅಲ್ಲ, ಇಡೀ ನಮಗೆ ಬಾರ್ಡ್ರ್ ಬರುತ್ತೆ, ತಳಿ ಬರುತ್ತೆ, ಡಕ್ನಿಕೋಟೆ ಬರುತ್ತೆ, ಅಪ್ ಟು ಕೃಷ್ಣಗಿರಿವರೆಗೂ ಅವ್ರದ್ದೇ ಆದಂಥ ಒಂದು ಅಭಿಮಾನಿಗಳ ಬಳಗ ಇದ್ದಾರೆ. ಅಷ್ಟು ಬಳಗದ ಶಕ್ತಿ ಅವ್ರ ಹತ್ರ ಇರೋದರಿಂದ ಅದರ ಶಕ್ತಿನ ನಾವೆಲ್ಲರೂ ಸಹ ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ, ಮುಂದೆನೂ ಪಡಿಸ್ಕೊಳ್ತೀವಿ. ಅದರಿಂದ ಅವರಿಗೆ ಎ.ಡಿ.ಆರ್ದು ಒಂದು ಸ್ಥಾನನ ಅವರು ನಮ್ಮ ಶಾಸಕರಾದಂಥ ಶಿವಣ್ಣವರು ಕೊಡ್ತೀನಿ ಅಂತಲೂ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಶೀಘ್ರದಲ್ಲೇ ಕೊಡ್ತಾರೆ ಅಂತ ನಮಗೆಲ್ರಿಗೂ ಭರವಸೆ ಇದೆ. ಮುಖ್ಯ ಉದ್ದೇಶ ಏನಿಲ್ಲ, ನುಡಿದಂತೆ ನಡೆಯೋದೆ. ನಾವು ಯಾವುದು ಹೇಳಿದ ಮೇಲೆ ತಪ್ಪೋದೇ ಇಲ್ಲ. ನಾವು ಇಲ್ಲಾಂದರೆ ಹೇಳೋದಿಲ್ಲ ಕೊಡಲ್ಲ ಅಂತ ಹೇಳಿದ್ರೆ ಕೊಡೋದಿಲ್ಲ, ಕೊಡ್ತೀವಿ ಅಂತ ಹೇಳಿದ್ರೆ ಅದು ಎಷ್ಟೇ ಆಗಿದ್ರೂ ಕೊಡ್ತೀವಿ. ಇದೇ ನಮ್ಮದು ಛಲ ಮತ್ತು ನಮ್ಮ ಅಣ್ಣ ಛಲಪತಿ ಮತ್ತು ನಮ್ಮದು ಒಂದು ಗುಣ. ಅದು ನಮಗೆ ದೇವರು ಕೊಟ್ಟಿರೋಂಥ ಭಾಗ್ಯ ಅದು. ಅದರಿಂದ ನಾವು ಏನೋ ಹೇಳಿದ್ರೆ ಸಹ ಅದನ್ನು ಮಾಡ್ತೀವಿ. ಯಾರೇ ಯುವಕ ಮಿತ್ರರು ನಮ್ಮ ಹತ್ರ ಬಂದು ಅವ್ರಿಗೇನಾದರೂ ಸಹಾಯ ಬೇಕು ಅಂತೇಳಿ ಕೇಳಿದ್ರಾಗ ಯಾವುದೇ ವಿಷಯದಲ್ಲಿ ಇರ್ಬೋದು, ಒಳ್ಳೆ ಕೆಲಸಕ್ಕೆ ನಾವು ಸದಾ ನಿಂತಿರ್ತೀವಿ 24x7. ರಾಜಕೀಯವಾಗಿ ಸರ್ ಮುಂದೆ ಏನಾಗ್ಬೋದು? ಇನ್ನು ಸಾಕಷ್ಟು ಪುರಸಭೆಗಳು ಮುಗೀತು, ನಗರಸಭೆಗಳು ಬರ್ತಾವೆ ಅಂತ ಹೇಳ್ತಾರೆ. ಇದೆ, ಈಗ ರಾಜಕೀಯವಾಗಿ ನಾವು ಆಲ್ರೆಡಿ ರಾಜಕೀಯದಲ್ಲೇ ಇದ್ದೀವಿ ಅಲ್ವಾ. ಪ್ರತಿನಿತ್ಯ ಈಗ ಅಧಿಕಾರ ಇಲ್ಲದೆ ಇರ್ಬೋದು, ಆದರೂ ಸಹ ರಾಜಕೀಯ ಮಾಡ್ತಾನೆ ಇರ್ತೀವಿ, ವ್ಯಾಪಾರ ಮಾಡ್ತಾನೆ ಇರ್ತೀವಿ, ಸಹಾಯಗಳು ಮಾಡ್ತಾನೆ ಇರ್ತೀವಿ, ಈ ಥರ ಸೋಷಿಯಲ್ ವರ್ಕ್ ಮಾಡ್ತಾನೆ ಇರ್ತೀವಿ. ದಿನನಿತ್ಯ ನಮ್ಮದು ವ್ಯಾಪಾರದ ಜೊತೆ ಹೋಗ್ತಾರೆ ಕೆಲವರು ಹೇಳ್ತಾ ಇದ್ರು. ಅಲ್ಲ, ಅದೆಲ್ಲ ಈಗ ನಿಮ್ಮ ಮಾಧ್ಯಮಗಳ ಗಾಳಿ ಸುದ್ದಿಗಳು ಇವೆಲ್ಲನೂ ಬಿಜೆಪಿಗೆ ಹೋಗ್ತೀವಿ ಅಂತೇಳಿ ಎಲ್ಲಾದರೂ ಹೇಳಿದ್ದೀವೋ ನಾವು ಬಿಜೆಪಿಗೆ ಹೋಗ್ತೀವಿ ಅಂತೇಳಿ? ಎಲ್ಲೂ ನಾವು ಯಾರೂ ಬಿಜೆಪಿಗೆ ಹೋಗೋದಿಲ್ಲ, ನಾವು ಹೋಗೋದಿಲ್ಲ, ಮಧುರಪ್ಪನೂ ಹೋಗೋದಿಲ್ಲ, ಮಧುರಪ್ಪದ ಯುವಕ ಮಿತ್ರರು ಯಾರೂ ಸಹ ಬಿಜೆಪಿಗೆ ಹೋಗೋದಿಲ್ಲ. ನಾವು ಕಾಂಗ್ರೆಸ್ನಲ್ಲಿ ಭದ್ರಕೋಟೆ ಥರ ನಿಂತಿದ್ದೀವಿ. ಶಾಸಕರಿಗೆ ನಾವು ಬೆಂಬಲವಾಗಿ ಯಾವಾಗಲೂ ಇರ್ತೀವಿ, ಅದೆಲ್ಲ ಮಾಡೇ ಮಾಡ್ತೀವಿ. ಆದರೆ ಶಾಸಕರು ಸಹ ನಮ್ಮನ್ನು ಅದೇ ರೀತಿಯಲ್ಲಿ ಗಮನಿಸ್ಕೊಳ್ತಿದ್ದಾರೆ. ಯಾರಿಗೆ ನಾವು ಹೇಳಿರ್ತೀವೋ ಅವ್ರಿಗೆ ಒಂದು ಒಳ್ಳೆ ಉತ್ತಮ ಸ್ಥಾನಗಳನ್ನು ಕೊಡ್ತಾರೆ ಅಂತೇಳಿ ಒಂದು ಭರವಸೆ ಇದೆ.